ಅಷ್ಟೇ ನಾನು ಮನವಿ ಮಾಡೋದು ಮುಖ್ಯಮಂತ್ರಿಗಳಿಗೆ. ಇಲ್ಲ ಅಂದರೆ ತಹಸೀಲ್ದಾರ್ ಪಾಪ ಏನು ಮಾಡಲಿ ಸರ್, ಡಿ ಸಿ ತಕ್ಕ ಹೋಗಿ ರಿಪೋರ್ಟಿಗೆ ಸೈನ್ ಹಾಕಮ್ಮ ಅಂದರೆ ಗೇಟಿಂದ ಆಚೆ ಹೋಗ್ತಾರೆ, ಅಂಥ ಪರಿಸ್ಥಿತಿ ಐತೆ. ಆಮೇಲೆ ಡಿ ಸಿ ಕೇಳಿದರೆ ಟೈಮ್ ಇಲ್ಲ. 1 ತಿಂಗಳಿಂದ ಮುಖ್ಯಮಂತ್ರಿಗಳ ಭೇಟಿಗೋಸ್ಕರ ಮೂಡಾದಿಂದ 1 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ. ಮೂಡ ಇವರಿಗೆ 1 ಕೋಟಿ ಕೊಡಬೇಕು, ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಡಿ ಸಿ ಹೇಳಿದ್ದಾರೆ ಅಂತ. ನನಗೆ ನೇರವಾಗಿ ಹೇಳ್ತೀನಿ, ವಿಷಯ ಬರೋದು ಹೇಳ್ತಾ ಇದ್ದೀನಿ. ಯಾರೋ ಇನ್ನೊಂದು ಮಹಾನಗರ ಎಂಥರವಿ ಟೌನ್ ಪ್ಲ್ಯಾನಿಂಗ್ 25 ಲಕ್ಷ, ಹಾಸನ ಎಕ್ಸಿಕ್ಯೂಟಿವ್ ಇದ್ರಲ್ಲ ಅವ್ರು ಸಿ ಎಮ್ ಕಾರ್ಯಕ್ರಮಕ್ಕೆ ಅದಕ್ಕೆ 25 ಲಕ್ಷ ಹಾಸನ ಎಕ್ಸಿಕ್ಯೂಟಿವ್ ನೀರು. ಆಮೇಲೆ ಜಿಲ್ಲಾ ಲೆವೆಲ್ ಎಲ್ಲ ಇಲಾಖೆ, ಗಣಿ ಭೂ ವಿಜ್ಞಾನ ಇಲಾಖೆ ಅವ್ರಿಗೆ ಸುಮಾರು ಕನಿಷ್ಠ 4 ರಿಂದ 5 ಕೋಟಿ ರೂಪಾಯಿ ಕಲೆಕ್ಟ್ ಆಗ್ತಾಯಿದೆ ಅಂತಾರೆ. ಅದು ಸತ್ಯವೋ ಸುಳ್ಳು ಗೊತ್ತಿಲ್ಲ, ಅಥವಾ ಸರ್ಕಾರದಿಂದ ಇದು ಮಾಡ್ತಾಯಿದ್ದಾರೋ ಏನು, ಅವ್ರಿಗೆ ಊಟ ತಿಂಡಿ ಎಲ್ಲದಕ್ಕೂ. ಆಮೇಲೆ ಇದನ್ನು ದಯಮಾಡಿ ಅಧಿಕಾರಿಗಳು ಏನು ಮಾಡ್ತಾರೆ, ಇಲ್ಲಿ ದುಡ್ಡು ಇಸ್ಕೊತಾರೆ. ಅವ್ರಿಗೆ ಯಾರು ಇದು ಮಾಡಿ ಕೊಡೋಕ್ಕೆ ಹೋಗ್ಬೇಕಲ್ಲ, ಸೈಟು ಟೌನ್ ಪ್ಲ್ಯಾನಿಂಗ್ ಹತ್ರ ಅವ್ರು ತಾವು ಸ್ವಾಮಿ ನಮಗೆ ಖರ್ಚಿಗೆ ದಯವಿಟ್ಟು ಕೊಡಿ ಅಂತಾರೆ. ಸಾರ್ವಜನಿಕರಿಗೆ ಹೊರೆ ಬೀಳುತ್ತೆ ಅಷ್ಟೇ, ಗೊತ್ತಾಯ್ತಾ. ಅವರೇನು ಅವ್ರ ಮನೆಯಿಂದ ಯಾರು ಕೊಡೋಲ್ಲ. ಎಕ್ಸಿಕ್ಯೂಟಿವ್ ಇಂಜಿನಿಯರ್ 25, ಪಿ ಡಬ್ಲ್ಯೂ ಡಿ, ಎಮ್ ಐಗೆ ಎಲ್ಲ ಡಿಪಾರ್ಟ್ಮೆಂಟ್ಗೂ ಇದನ್ನು ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಇಲ್ಲಿಯ ಜಿಲ್ಲೆ ಮುಖ್ಯಮಂತ್ರಿಗೆ ಬರ್ತಾ ಇರುವಾಗ ಅವರು ಭಾಗ್ಯ ಕೊಡೋಕ್ಕೆ ಬರುವಾಗ ಅದನ್ನು ಈ ಭಾಗ್ಯಕ್ಕೆ ಗೊತ್ತಾಯ್ತು ಸರ್. ಆಮೇಲೆ ಕಂದಾಯ ಇಲಾಖೆಯಲ್ಲಿ ಮಂತ್ರಿಗಳನ್ನ ಮನವಿ ಮಾಡ್ತೀನಿ, ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ. ಆದರೆ ಈ ಥರದ ಅಧಿವೇಶನ ಏನು ಡಿಸೆಂಬರ್ 8ನೇ ತಾರೀಕು ಶುರುವಾಗಿದೆ. ಕಳೆದ ವರ್ಷ ನಾವು ಅಧಿವೇಶನದಲ್ಲಿ ಪ್ರಶ್ನೆಯನ್ನು ಕೇಳಿದ್ದು, ಸನ್ಮಾನ್ಯ ಸಚಿವರು, ಸಂಬಂಧಪಟ್ಟ ಸಚಿವರು, ಕಂದಾಯ ಸಚಿವರು ಏನು ಚಿಕ್ಕೋಣಮೂಳ ಗ್ರಾಮದಲ್ಲಿ ಏನು ಅನಧಿಕೃತವಾಗಿ ಲೇಔಟನ್ನು ನಿರ್ಮಾಣ ಮಾಡಿದರು, ಅದನ್ನು ಕಡಿವಾಣ ಹಾಕಲಿಕ್ಕೆ ನಾವು ಕೂಡ ಪ್ರಶ್ನೆಯನ್ನು ಕೇಳಿದ್ವಿ. ಅದಕ್ಕೆ ಸಕಾರಾತ್ಮಕವಾಗಿ ಉತ್ತರನ ಕೊಟ್ಟಿಲ್ಲ. ಏನೋ ಒಂದು ತನಿಖೆಯನ್ನು ಒಳಪಡಿಸಿ ಯಾರು ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತೀವಿ ಅಂತ ಏನು ಉತ್ತರವನ್ನು ಕೊಟ್ಟಿದ್ರು, ಅದು ಈ ಒಂದು ವರ್ಷ ಕಳೆದರೂ ಕೂಡ ಅದು ಆಗಿಲ್ಲ. ಮತ್ತೊಮ್ಮೆ ನಾವು ಪ್ರಶ್ನೆಯನ್ನು ಕೇಳಿ ನಮ್ಮ ಹಾಸನ ಜಿಲ್ಲೆ ಎಲ್ಲ ಶಾಸಕರು ಒಳಗೊಂಡಂತೆ ನಾವೆಲ್ಲ ಬಹಿಷ್ಕಾರನ ಹಾಕಬೇಕು ನಾವು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಏನು ಸರಿಸುಮಾರು 75 ಎಕರೆಗಿಂತ ಹೆಚ್ಚು, 73 ಎಕರೆಗಿಂತ ಹೆಚ್ಚು ಸರ್ಕಾರಿ ಜಮೀನನ್ನು, ಅದು ನಗರಕ್ಕೆ ಸಂಬಂಧಪಟ್ಟಂಗೆ, ನಗರ ಒಳಪಟ್ಟಂಗೆ ಇವತ್ತು ಪಾಲಿಕೆಗೆ ಸೇರ್ಪಡೆಯಾಗಿದೆ. ಹಿಂದಿನಿಂದಲೂ ಕೂಡ ಚಿಕ್ಕೋಣಮೂಳ ಗ್ರಾಮ ನಗರಸಭೆ ವ್ಯಾಪ್ತಿ ಒಳಗಡೆನೇ ಇರತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿದೆ. ಇವತ್ತು 5 ಕಿಲೋಮೀಟರ್ ರೇಡಿಯಸ್ ಕಳೆದ ವರ್ಷ ಅಂತ ಹೇಳಿದ್ರು, ಕಳೆದ ಒಂದು ಇದರಲ್ಲಿ ಇವತ್ತಾಗಲೇ ನಗರ ಪಾಲಿಕೆಗೆ ಸೇರ್ಪಡೆ ಆದಂಗೆ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಯಾವುದೂ ಕೂಡ ಗ್ರ್ಯಾಂಟ್ನ ಮಾಡೋಂಗಿಲ್ಲ, ಮಂಜೂರು ಮಾಡೋಂಗಿಲ್ಲ. ಅದು ಕೂಡ ಅನಧಿಕೃತವಾಗಿ 73 ಎಕರೆ ಇದನ್ನು ಇವತ್ತು ಗ್ರ್ಯಾಂಟ್ನ ಮಾಡಿ ಮಂಜೂರನ್ನು ಮಾಡಿ ಇವತ್ತು ಯಾರೋ ಒಬ್ಬರು ಏಕ ವ್ಯಕ್ತಿಯ ಒಂದು ಲೇಔಟ್ ನಿರ್ಮಾಣಕ್ಕೆ ಒಂದು ಇದನ್ನು ಮಾಡೋಕೊಟ್ಟಿರೋದು, ಲೇಔಟ್ನ ಮಾಡೋಕೊಟ್ಟಿರೋದು ಎಲ್ಲ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಸುಮಾರು 400 ಕೋಟಿಗೆ ಹೆಚ್ಚು ಒಂದು ಅವ್ಯವಹಾರ ಇದೊಂದೇ ಲೇಔಟಲ್ಲಿ ನಡೀತಾ ಇದೆ. ಹಾಸನ ಸುತ್ತಮುತ್ತ ಎಲ್ಲದೂ ಕೂಡ ಇವತ್ತು ತಮಲಾಪುರದಲ್ಲಿ ನಮ್ಮ ರಿಂಗ್ ರಸ್ತೆ ಹೋಗುವಂಥ ಮುಖಾಂತರ ಒಂದು ಗ್ರಾಮದಲ್ಲಿ ಒಂದು ಲೇಔಟ್ನ ನಿರ್ಮಾಣ ಮಾಡ್ತಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ನಾವು ಕೂಡ ಅದನ್ನು ADLR ರಿಪೋರ್ಟ್ ಕೂಡ ತಮಗೆ ಕೊಡ್ತೀವಿ, ತಮಗೂ ಕೂಡ ಕೊಡ್ತೀವಿ. ADLR ಕೂಡ ಸ್ಪಷ್ಟವಾಗಿ ಹೇಳಿದರೆ ರಾಜಕಾಲುವೆನ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿರೋದು ಎಲ್ಲರ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ನಾವು ಇದೆಲ್ಲ ವಿಚಾರಗಳನ್ನ ಅಧಿವೇಶನ